ಎಷ್ಟು ಚಂದ ಹಾಡುಗಳು ಸರ್, ಅದಕ್ಕೆ ಶಬ್ದಗಳು ಬರ್ತಾವೆ. ಇಟ್ ಈಸ್ ಬಿಯಾಂಡ್ ಡಿಸ್ಕ್ರಿಪ್ಷನ್ ರೀ, ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ರೀ. ಅಂಥ ಒಂದು ಸಂಗೀತ ಸಾಮ್ರಾಜ್ಞಿ ಆಗಿರಿ ಅವರು ಮೆರೆದ್ರು ಸರ್. ಕೊನೆಗೆ ಅವರ ಇಚ್ಛೆ ಅಂತೀವಿ ಸರ್, ಅವ್ರು ಸಾಕು ಮಗ ಅಭ್ಯಾಸ ನೋಡಿ ಸರ್. ಹಿಂಗೈತೆ ರೀ ಪರಮಾತ್ಮ ರೀ, ಒಬ್ರಿಲ್ಲ ಅಂದ್ರೆ ಒಬ್ರು ಯಾರನ್ನ ಒಟ್ಟು ಅದು ಮಾಡ್ತಾನೆ ರೀ. ಒಬ್ರಿಗೊಬ್ರಿಗೆ ಆಸರೆ ಬೇಕಲ್ಲ ಸರ್ ಇರುವವರೆಗೆ ರೀ. ಹಂಗೆ ರೀ ಆ ಸಾಕು ಮಗನ ಒಂದು ಇಚ್ಛೆ ಅಂತೀರಿ. ಅಮ್ಮ ಎಲ್ಲದಷ್ಟು ಸಾಕಷ್ಟು ಗಳಿಸಿದ್ದಾರೆ, ಸಾಕಷ್ಟು ಮಾಡಿದಾರೆ ರೀ. ಅದ್ರ ಕೊನೆಗೆ ಏನು ಬೇಕಾದ್ರೆ ಸರ್, ಒಂದು ಪ್ರೀತಿಯ ಮಾತು ಬೇಕಾಗ್ತದೆ. ಏನು ನಮಗೆ ಕೊನೆಗಾಲದಲ್ಲೇ ಕೊನೆಗೆ ಊಟ ಸಹಿತ ಬೇಕಾಗ್ತದೆ ಸರ್, ಊಟ ಸಹಿತ ಬೇಡ ಆಗತ್ರಿ. ಹಾಂ ಸರ್, ಇದ್ರದ್ದು ಏನ್ರಿ ಪಂಜಾಬಿ ಲೇಖಕರು ಬರ್ತಾರೆ, ಕುಶವಂತ್ ಸಿಂಗ್ ಅವರು. ಹಾಂ ಸರ್, ಅವರು ನಮ್ಮ 94-95ನೇ ವಯಸ್ಸಿನಲ್ಲಿ ತಿರ್ಕೊಳ್ತಾರೆ. ಅವರು ಕೊನೆಗೆ ಸಾಯಿ ಮುಂದೆ ಹಿಂಗಾಗ್ತದೆ, ಯಾರೂ ಇಲ್ಲ, ಹೆಣ್ತಿಲ್ಲ, ಮಕ್ಕಳಿಲ್ಲ, ಯಾರು ಹೋಗಿಬಿಡ್ತಾರ, ಮನೆ ಮಿತ್ರರೆಲ್ಲ ಹೋಗಿರ್ತಾರ, ನೆನೆಸ್ಕೊಂಡು ನೋವು ಮಾಡ್ತಾರ. ನಾ ಯಾಕಿದ್ರೆ ಬರಲು ಹೋಗ್ಯೋ ಮಾರಾಯ, ಹೌದು ಸರ್, ಸಾಕು ಜೀವನ ಅಂತ. ತುಂಬು ಜೀವನ ಮಾಡಿದ್ರೆ ಯಾರಿಲ್ಲ ಅನ್ನುವಂಥದ್ದು. ಮುದುಕಂತ ಯಾರು ಜೋಡಿ ವ್ಯವಹಾರ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ, ತಾಣ ತೋದ ಎಲ್ಲ ತಾನ ಮಾಡ್ಬೋದು. ಅದಕ್ಕೆ ಅಲ್ಲಿ ಪ್ರೀತಿಯೇ ಒಂದ್ರಿ ಮಾತು ಅಂದ್ರೆ ಏನು ಅವ್ರಿಗೆ ಊಟ ಮಾಡ್ಬೇಕನ್ನೋ ನೋಡಪ್ಪ, ಆಸ್ತಿ ಗಳಿಸ್ಬೇಕು, ಹೊತ್ಕೊಂಡು ಹೋಗ್ಬೇಕು ಅನ್ನೋದು ಯಾವುದು ಮಾಡ್ಬೋದು. ಹಂಗೆ ಸರ್ ನಮ್ಮ ಎಸ್ ಜಾನಕಿ ಅಮ್ಮವರಿಗೆ ರೀ ಕೊನೆಗೆ ಅವ್ರು ಏನು ಸರ್, ಯಾರಿಗೆ ಆದರೂ ಸರ್ ಏಕಾಂಗಿತನ ಕಾಡ್ತದೆ ಸರ್. ಏನೇ ಸರ್ ಶರೀರದ ವ್ಯಾಧಿ, ಶರೀರದ ನೋವನ್ನು ಬೇರೆ ಯಾರು ತೊಗೊಳಕ್ಕೆ ಸಾಧ್ಯನೂ ಇಲ್ಲ ರೀ. ಆದರೂ ಸಹಿತ ಒಂದು ಪ್ರೀತಿಯ ಮಾತು ಏನಾಗುತ್ತೆ ಅಂದ್ರೆ ಮನುಷ್ಯ ಎಷ್ಟೋ ಮುದ ಇಡ್ತದೆ. ಇಂಥ ಒಂದು ಇದರೊಳಗೆ ರೀ ಆ ಸಾಕು ಮಗನ ಒಂದು ಪ್ರೀತಿ ಇದಕ್ಕೆ ಅನುವಾಗಿ ರೀ ಅವ್ರ ಅಮ್ಮರು ಹೇಳಿದಂತ್ರಿ, ನನ್ನ ಮೈಸೂರಿನಲ್ಲೇ ಸಂಸ್ಕಾರ ಮಾಡಿರಿ ಅಂಥೇಳಿ. ದೊಡ್ಡ ಪ್ರೀತಿ ಬಿಡ್ಸಿ. ಯಾಕಂದ್ರೆ ಸರ್ ಮೈಸೂರು ಅಂತಂದ್ರೆ ಎಲ್ಲರಿಗೂ ಪ್ರೀತಿ, ಅಮ್ಮನೂ ಪ್ರೀತಿಯಿಂದ ಮೈಸೂರನ್ನು ಅಪ್ಪಿಕೊಂಡಾರೆ. ಮತ್ತು ಇನ್ನೊಮ್ಮೆ ನನಗೆ ಮತ್ತೊಂದು ಜನ್ಮ ಇತ್ತಂದ್ರೆ ನಾನು ಕನ್ನಡ ನಾಡಲ್ಲಿನ ಹುಟ್ಟಬೇಕು ಅಂಥೇಳಿ ತಮ್ಮ ಒಂದು ಅಭಿಲಾಷೆಯನ್ನು ವ್ಯಕ್ತ ಮಾಡಿದ್ರಂತೆ ಸರ್. ನಿಜವಾಗಿ ಭಾಳ. ಮತ್ತು ಅದ್ರ ಜೊತೆಗೆ ಸರ್ ನಾವು ಕನ್ನಡ ನಾಡಿನ ಬಗ್ಗೆಯೂ ಸರ್ ಭಾಳ ಒಂದು ಪ್ರೀತಿ ಅನಿಸ್ತದೆ ಸರ್. ಹಾಗೇ ಇದ್ರು ಸರ್, ನೀವು ಗೊತ್ತಿದೆ ಸರ್, ಕಾವೇರಿಯಿಂದ ಗೋದಾವರಿವರೆಗೆ ನಾಡದ ಕನ್ನಡದಳು ಭಾವಿಸಿದ ಜನಪದದಂ ವಸುಧಾ ಒಳಿಯ ವಿಲೀನ ವಿಷಯ ವಿಶೇಷಂ ಪದನರಿದು ನುಡಿಲಂ ನುಡಿದನು ಅರಿದಾರಿಯಲು ಮಾರಪ್ಪರ ನಾಡವರ್ಗಳ ಚದುರರ ಕುರಿತುವುದೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂಥೇಳಿ ಕನ್ನಡ ನಾಡ ಬಣ್ಣಿಸುತ್ತ ಮಾತು. ಅದಕ್ಕಾಗಿ ಇಂಥ ಒಂದು ಕನ್ನಡ ನಾಡಿನಲ್ಲಿ ನನಗೆ ಮತ್ತೊಂದು ಜನ್ಮ ಇದ್ದರೆ ಇಲ್ಲೇ ನಾನು ಹುಟ್ಟು ಬರಬೇಕಂತ ಆಸೆ ರೀ. ಪರಮಾತ್ಮ ಕರುಣಿಸಂತ ಬೇಡಿಕೊಂಡಾರಂತಾರೆ ಸರ್. ಅದು ಅವರು ದೊಡ್ಡ ಒಂದು ಮನಸ್ಸು ರೀ. ಅವರ ಒಂದು ಹೃದಯ ಶ್ರೀಮಂತಿಕೆಗೆ ನಾವು ಶಿರಬಾಗಲೇಬೇಕು ಸರ್. ಆದಮೇಲೆ ಇಲ್ಲಿವರೆಗೆ ನಮ್ಮ ಗೋಕಾಕ್ ಪರಿಸರದ ಅನೇಕ ಸಂಘಟನೆಯವರು ಕೂಡಿಕೊಂಡು ಸ್ವರ್ಣಮನವನ್ನು ನಮ್ಮ ಎಸ್ ಜಾನಕಿಯವರಿಗೆ ಸಲ್ಲಿಸಿದ್ದು ನಿಜವಾಗಿಯೂ ಎದೆ ಭಾರವಾಗುವಂಥದ್ದು. ಅವರು ನೆನಪಿಸಿದ್ದು, ನೆನಪಿನ ಜೊತೆಗೆ ಅವರ ಹಾಡುಗಳನ್ನು ಹಾಡಿದ್ದು ಎಲ್ಲವೂ ಸಹ ಸುಮಧುರವಾಗಿ ಆದಂಥದ್ದು. ಈ ಕಾರ್ಯಕ್ರಮ ಎಲ್ಲರೂ ಕೂಡಿ ಮಾಡ್ಕೊಂಡಿದ್ದಾರೆ. ನಿಜವಾಗಿಯೂ ಇದು ಆಗಬೇಕಾಗಿದ್ದಂಥದ್ದನ್ನ ಮತ್ತೆಲ್ಲ ಕೂಡಿ ಹೋದ್ರಲ್ಲೇ ಸುಖ ಇರ್ತದೆ ಅನ್ನೋದು ಅಷ್ಟು ಸತ್ಯದ. ಮತ್ತು ಸಾಯಿ ಮುಂದೆ ಒಬ್ಬ ಹುಟ್ಟಿದಾಗ ಒಬ್ಬ ಅಥವಾ ಒಬ್ಬಕ್ಕೆ ಒಬ್ಬಳ ಅನ್ನೋ ಸತ್ಯನ ಅದು. ಯಾಕಂದರೆ ಹುಟ್ಟು ಮುಂದೆ ನಮ್ಮ ಜೊತೆ ಯಾರು ಬರೋದಿಲ್ಲ, ಸಾಯಿ ಮುಂದೆ ನಮ್ಮ ಜೊತೆ ಯಾರು ಬರೋದಿಲ್ಲ, ಬರಬಾರ್ದು. ಅವರು ಆ ದಿಶೆಯಲ್ಲಿ ಹೋಗಿದ್ದಾರೆ, ಇವತ್ತು ನಡಕ್ಕಿಲ್ಲ. ಅಂಥವ್ರಿಗೆ ಸ್ವರ್ಣವನ್ನು ಸಲ್ಲಿಸೋದು ನಿಜವಾಗಿಯೂ ಒಂದು ಕಾಳಜಿ ಇದ್ದಂಥ ವಿಷಯ. ಆ ಕೆಲಸ ಮಾಡಿದ್ದಾರೆ ಎಲ್ಲ ಸಂಘಟನೆ ಅವರು. ಅವರಿಗೆಲ್ಲರಿಗೂ ಒಂದು ನಮನ ಸಲ್ಲಿಸ್ತಾ ಮತ್ತೊಮ್ಮೆ ಎಸ್ ಜಾನಕಿಯವರ ಧ್ವನಿ, ಸ್ವರ, ಹಾಡು, ಸಾಹಿತ್ಯಗಳಿಗೆ ನಮನ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ವಂದನೆಗಳು. ನಮಸ್ಕಾರ ಸರ್. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ
ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.